ಇಂಡಿ ನಗರದ ವಿಜಯಪುರ ರಸ್ತೆಯಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯ ಇಂಡಿ ಟೌನ್ನಲ್ಲಿ ಇಂದು ಬೆಳಿಗ್ಗೆ 11:30 ಸುಮಾರಿಗೆ ಯುವಕನೊಬ್ಬ ಹಾಸ್ಟೆಲ್ನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಇಂಡಿ ನಗರದಲ್ಲಿ ನಡೆದಿದೆ. ಡೆತ್ ನೋಟ್ ಬರೆದು ಇಟ್ಟುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಮೃತ ವಿದ್ಯಾರ್ಥಿ ಅಭಿಜಿತ್ ಉರ್ಫ್ ಅಂಬರೀಶ್ ಭೀಮರಾಯ್ ಸಂಗಾರ್ 17 ವರ್ಷ ಎಂದು ತಿಳಿದು ಬಂದಿದೆ. ಈ ಸಾವಿಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ. ಆದರೆ ಹಗಲು ಹೊತ್ತಿನಲ್ಲಿ ಈ ಹಾಸ್ಟೆಲ್ನಲ್ಲಿ ವಾರ್ಡನ್ ಆಗಿರಬಹುದು ಅಥವಾ ಸಿಬ್ಬಂದಿಗಳು ಆಗಿರಬಹುದು ಯಾರೂ ಇಲ್ಲದೆ ಇರುವುದರಿಂದ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ನನ್ನ ಮಗನು ಆತ್ಮಹತ್ಯೆ ಮಾಡಿಕೊಂಡಿಲ್ಲ, ಇದು ಕೊಲೆಯಾಗಿದೆ ಎಂದು ಆರೋಪಿಸುತ್ತಿದ್ದಾರೆ. ಈ ಸುದ್ದಿ ತಿಳಿದು ಸ್ಥಳಕ್ಕೆ ಇಂಡಿ ಉಪವಿಭಾಗಾಧಿಕಾರಿ ಗುರುಸ್ವಾಮಿ ಹಾಗೂ ತಹಶೀಲ್ದಾರ್ ನಾಗೇಂದ್ರ ಕೊಳಶೆಟ್ಟಿ ಅವರು ಭೇಟಿ ನೀಡಿ ಘಟನೆ ಬಗ್ಗೆ ವರದಿ ಪಡೆದುಕೊಂಡರು. ಹಾಗೂ ಈ ಕುರಿತು ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆದರೆ ಇದು ಆತ್ಮಹತ್ಯೆಯೋ ಅಥವಾ ಮತ್ತೆ ಯಾವುದೋ ಕಾರಣವೆಂಬುದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಲಿದೆ. ಏನೇ ಇರಲಿ, ಭವಿಷ್ಯದಲ್ಲಿ ಬಾಳಿ ಬದುಕಬೇಕಾದ ವಿದ್ಯಾರ್ಥಿ ಭವಿಷ್ಯ ಸಾವಿನಲ್ಲಿ ಅಂತ್ಯವಾಗಿರುವುದು ದುರದೃಷ್ಟಕರ ಸಂಗತಿ. ನಾವು ನೂರಾರು ವಿಡಿಯೋಗಳು ನೋಡಿರ್ತಾವೆ, ನೂರಾರು ಇಂಥವು ನೋಡಿರ್ತಾವೆ. ನಾವು ಬಾಡಿ ನೋಡಿದ ತಕ್ಷಣ ಹೇಳ್ಬಿಡ್ತಾವೆ, ಇದು ಹೊಡೆದು ಹಾಕೋದದ, ಇದು ತಾನೇ ಮಾಡ್ಕೊಂಡು ಹೋಗ್ತಾಳೆ. ನಮ್ಗೆ ಗೊತ್ತಾಗ್ತದೆ, ನಮ್ಗೆ ಹತ್ರ ಗೊತ್ತ ಈ ಹುಡಿ ಅನ್ಯಾಚುರಲ್ ಇರ್ತಾವೆ, ಊರ್ಲ್ ಹಾಕೊಳೋದು ಬಾಡಿ ಹಿಂಗೆ ಇರ್ತಾವೆ, ಬೇರೆದವ್ರು ಮಾಡೋದು ಹಿಂಗೆ ಇರ್ತದೆ ಬಾಡಿ. ಇದು ಅವ್ರ ನೆಲಗಿ ಈ ಟೈಪ್ ಇರ್ತದೆ. ನಮಗೆಲ್ಲ ಅದ್ರ ಬಗ್ಗೆ ಸ್ಟಡಿ ಇರ್ತದೆ ಸರ್. ನಿಮಗೆ ಸ್ಟಡಿ ಇರ್ತದೆ ಸರ್, ನಮಗೆ ಬೇಕಲ್ಲ ಸರ್, ಅದರದ್ದು ನ್ಯಾಯ ಬೇಕಲ್ಲ ಸರ್. ಆಯ್ತು, ನೀವು ಏನು ಕೊಡ್ತಾರೆ ಕೊಡ್ರಿ, ನಾವು ಏನು ಬರಾಗತ್ತಾರೆ ಸರ್. ಏನು ಕೊಡ್ತಾರೆ, ನಾವು ಏನು ಕೊಟ್ರೆ ತೋತಾವ, ನಮ್ದೇನಿಲ್ಲ. ನಮ್ಮ ಇನ್ವೆಸ್ಟಿಗೇಷನ್ ಹೆಂಗೆ ಹೋಗ್ತದೆ ಅದ್ರ ಮುಂದೆ ನಮ್ಮ ಇನ್ವೆಸ್ಟಿಗೇಷನ್ ಇರ್ತದೆ. ನೀವು ಮಾಡ್ರೆ ಕೊಟ್ರೆ ಮಾಡ್ರೆ ತೋತಾವ. ನಾವು ಆರೋಪಿ ಯಾರಿಗೆ ಬಿಟ್ಟು ಮಾಡೋದು. ಈಗ ಅದು ಪೊಲೀಸ್ ಎನ್ಕ್ವೈರಿ ಮಾಡ್ತಾರೆ. ಡೆತ್ ನೋಟ್ ಏನು ಬರೆದಿದ್ದೀವಿ ಅಂತ ಮಾಹಿತಿ ಇದೆ, ಪೊಲೀಸ್ ಎನ್ಕ್ವೈರಿ ಮಾಡ್ತಾರೆ. ಸರ್ ಡೆತ್ ನೋಟ್ನಲ್ಲಿ ಏನಾದರೂ ಇದೆ ಸರ್? ಇಲ್ಲ, ಅದು ಎನ್ಕ್ವೈರಿ ಮಾಡ್ತಾರೆ, ಎನ್ಕ್ವೈರಿ ಮಾಡಿದ್ರೆ